ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ವೆಜ್ ಬಿರಿಯಾನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು, ಮತ್ತು ಶುಂಠಿ, ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡು ಅದನ್ನು, ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ 1-2, ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡಿ. ಈ ಥರ ಪೇಸ್ಟ್ ಆದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಜೊತೆ ತುಪ್ಪನೂ ಹಾಕ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಫ್ಲೇವರ್ ಬರುತ್ತೆ. ಅದಕ್ಕೋಸ್ಕರ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕೊಂಡ್ಮೇಲೆ ಆಲ್ ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ಪೈಸಸ್ ಮೀನ್ಸ್ ಚಕ್ಕೆ, ಲವಂಗ, ಅನಾನಸು, ಮರಾಠಿ ಮೊಗ್ಗು, ಏಲಕ್ಕಿ, ಜಾಪತ್ರೆ, ಪಲಾವ್ ಎಲೆ, ಸೋಂಪು ಇಷ್ಟನ್ನು ಹಾಕ್ಕೊಳ್ಳಿ. ಇಷ್ಟು ಹಾಕೊಂಡ್ಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ದಪ್ಪದಾದರೆ 1, ಸಣ್ಣದಾದರೆ 2. ಅದ್ರ ಜೊತೆ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿ. ಇವಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಅದು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಆಗಲಿ. ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡಿ. ಅದು ಫ್ರೈ ಆದಷ್ಟು ನಿಮಗೆ ಅಡುಗೆ ಕೆಡಲ್ಲ ಮತ್ತು ಜಾಸ್ತಿ ಹೊತ್ತು ಇಡಬಹುದು. ಅದಕ್ಕಾಗಿ ಜಾಸ್ತಿ ಫ್ರೈ ಮಾಡಿ. ಇದು ಲೈಟ್ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕೋಬೇಕು. ಈಗ ನೋಡಿ ಬಣ್ಣ ಚೇಂಜ್ ಆಗಿದೆ. ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಈ ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಅದು ಹಸಿ ವಾಸನೆ ಹೋಗೋ ಗಂಟ ಹುರಿಯಬೇಕು. ಚೆನ್ನಾಗಿ ಹುರಿದಷ್ಟು ಅದು ಎಣ್ಣೆ ಸಪ್ರೇಟ್ ಆಗುತ್ತೆ. ಹಸಿ ವಾಸನೆ ಹೋಗಿ ಆ ಮಸಾಲೆ ಮತ್ತು ಎಣ್ಣೆ 2 ಸಪ್ರೇಟ್ ಆಗುತ್ತೆ. ಅಲ್ಲಿ ಗಂಟ ಫ್ರೈ ಮಾಡಬೇಕು. ನೋಡಿ ಈಗ ನಾನು ತೋರಿಸ್ತೇನೆ ನಿಮಗೆ ಎಣ್ಣೆ ಹೇಗೆ ಸಪ್ರೇಟ್ ಆಗಿದೆ ಅಂತ. ನೋಡಿ ಇಲ್ಲಿ ಇದು ಇಷ್ಟಾದ ಮೇಲೆ ಇದಕ್ಕೆ ಟೊಮೊಟೊ ನಾವು ರುಬ್ಬೋಕೆ 2 ಹಾಕ್ಕೊಂಡಿದ್ವಿ. ಇಲ್ಲಿ 1 ಟೊಮೊಟೊನ ಹಾಕ್ಕೊಳ್ಳಿ. 1 or 2 ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಟೊಮೊಟೊ ಸ್ವಲ್ಪ ಫ್ರೈ ಆಗಬೇಕಷ್ಟೆ. ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ತರಕಾರಿನ ಆ್ಯಡ್ ಮಾಡ್ಕೋಬೇಕು. ನಿಮ್ಗೆ ಯಾವ ತರಕಾರಿ ಬೇಕು ಅದನ್ನು ನೀವು ತಗೋಬೋದು, ಯಾಕಂದರೆ ಅದು ನಿಮ್ಮ ಇಷ್ಟ. ಈಗ ನಾನು ತೊಗೊಂಡಿದ್ದೀನಿ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು. ಅದನ್ನು ಹೇಗೆ ಕಟ್ ಮಾಡ್ಕೋಬೇಕು ಅಂದರೆ ನೋಡಿ, ಈಗ ಕಟ್ ಮಾಡಿದ್ದೀನಿ. ನೋಡಿ ಇದಕ್ಕೆ ವೆಜ್ ಬಿರಿಯಾನಿ ಸ್ಟೈಲ್ ಅಂದರೆ ಈ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಉದ್ದದಾಗಿ ಹಚ್ಕೋಬೇಕು, ಬೀನ್ಸ್ನ ಚಿಕ್ಕದಾಗಿ ಹಚ್ಕೋಬೇಕು. ಇದು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಇದು ಎಣ್ಣೆ ಚೆನ್ನಾಗಿ ಫ್ರೈ ಆದಷ್ಟು ಇದು ತುಂಬ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಇದನ್ನು ಫಸ್ಟು ಫ್ರೈ ಮಾಡ್ಕೊಂಬಿಡಿ. ಫ್ರೈ ಆದಮೇಲೆ ಒಂದು ಸ್ಪೂನ್ ಸಾಲ್ಟ್ ಹಾಕ್ಕೊಬಿಡಿ. 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಬಿಟ್ರೆ ಇದು ತರಕಾರಿಗೆಲ್ಲ ಹಿಡಿಯುತ್ತೆ ಸಾಲ್ಟು, ಮಸಾಲೆಗೆಲ್ಲ. ಅದಾದಮೇಲೆ ಅಕ್ಕಿ ಹಾಕುವಾಗ 1 ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ ತರಕಾರಿ ಎಲ್ಲ ಫ್ರೈ ಆಗಿದೆ. ಫ್ರೈ ಆದಮೇಲೆ ಅದನ್ನು ಮಿಕ್ಸಿಲಿ ರುಬ್ಕೊಂಡಿದ್ದಲ್ಲ ಅದ್ರದ್ದು ಎಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಡ್ತೀನಿ 1 ಸ್ಪೂನ್. ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಅದು ಫ್ರೈ ಆಗುತ್ತೆ ಮತ್ತು ಸಾಲ್ಟೆಲ್ಲ ಹಿಡಿಯುತ್ತೆ. ಇದೆಲ್ಲ ಆದಮೇಲೆ ಸ್ವಲ್ಪ ನೀವು ಪಲಾವ್ ಮಸಾಲೆ, ಬಿರಿಯಾನಿ ಪೌಡರ್ ಹಾಕಬೇಕಾಗುತ್ತೆ. ಈಗ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಇದು ವೆಜ್ ಬಿರಿಯಾನಿ ಪೌಡರ್ ಅಂದರೆ ಪಲಾವ್ ಮಸಾಲೆ ಆಗ್ಬೋದು, ಬಿರಿಯಾನಿ ಪೌಡರ್ ಆಗ್ಬೋದು, ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ನಿಮ್ಮ ವೆಜಿಟೇಬಲ್ಸ್ಗೆ ಹಿಡಿಬೇಕು. ನೀವು ಏನು ಹಾಕಿರ್ತೀರೋ ತರಕಾರಿ, ಇದಕ್ಕೆ ಕಾಲಿಫ್ಲವರ್ ಎಲ್ಲ ಹಾಕೊಬೋದು ಬೇಕಾದ್ರೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದು ಚೆನ್ನಾಗಿ ಹಿಡಿಬೇಕು. ಇದೆಲ್ಲ ಚೆನ್ನಾಗಾದ್ಮೇಲೆ ನೋಡಿ ಈ ಥರ ಆಗಿರುತ್ತೆ. ಈಗ ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ. ನೀವು ಎಷ್ಟು ಲೋಟ ಅಕ್ಕಿ ತೊಗೋತೀರೋ ಅಷ್ಟು ಲೋಟ ನೀರು ಎಷ್ಟು ಅಳತೆಗೆ ಹಾಕ್ಕೊಳ್ಳಿ, 1:2. ಅದಾದಮೇಲೆ ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಹೋಳು ಅಕ್ಕಿ ಹಾಕ್ತಾಯಿದ್ದೀನಿ. ಈಗ ನಾನು 3 ಪಾವ್ ಹಾಕಿ ವಿಷಲ್ಗೆ ಇಟ್ಟಿದ್ದೀನಿ ನೀರು ಹಾಕ್ಕೊಂಡು. ನೋಡಿ ಇದು ವಿಷಲ್ ಬಂದಮೇಲೆ ಹೇಗಿರುತ್ತೆ ಅಂತ. ವೆಜಿಟೇಬಲ್ ಬಿರಿಯಾನಿ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ.